ಸರ್ಕಾರಿ ಯೋಜನೆಗಳನ್ನು ಪಡೆಯಲು ಯಾರಿಗೂ ಯಾವುದೇ ಕಾರಣಕ್ಕೆ ಹಣ ಕೊಡದಿರಿ ಹಾಗೂ ಮಧ್ಯವರ್ತಿಗಳಿಂದ ದೂರವಿರಿ. ಯೋಜನೆಗಳ ಸದ್ಬಳಕೆಯಾಗಬೇಕು. ದುರ್ಬಳಕೆ ಸಾಬೀತಾದಲ್ಲಿ ಫಲಾನುಭವಿಗೆ ನೀಡಿದ ಯೋಜನೆ ರದ್ದುಗೊಳಿಸಲಾಗುವುದು ಎಂದು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಎಚ್ಚರಿಸಿದರು. ಅವರು ಆಲೂರು ಗ್ರಾಮದಲ್ಲಿ ಮನೆ ಮನೆಗೆ ಶಾಸಕ, ಮನೆ ಬಾಗಿಲಿಗೆ ಸರ್ಕಾರ ಎಂಬ ವಿನೂತನವಾದ ಜನಸಂಪರ್ಕ ಸಭೆಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆ, ರೇಷ್ಮೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಂದ ಮಂಜೂರಾದ ಗಂಗಾ ಕಲ್ಯಾಣ ಯೋಜನೆ ಒಳಗೊಂಡಂತೆ ವಿವಿಧ ಯೋಜನೆಗಳ ಅಡಿ ಅರ್ಹ ಫಲಾನುಭವಿಗಳಿಗೆ ಪರಿಕರಗಳನ್ನು, ಸಲಕರಣೆಗಳನ್ನು, ಪಂಪ್ ಸೆಟ್, ಪೈಪ್, ಇತರೆ ಪರಿಕರಗಳನ್ನು ವಿತರಿಸಿ ಮಾತನಾಡಿದರು. ವರದಿ ವಿಜಿ ರುಷ್ಪೇಂದ್ರ ಕೂಡ್ಲಿಗಿ. ಹಿಂದೆ ಬನ್ನಿ ಸರ್. ಅದಕ್ಕೆ ಅವರಿಗೆ ಸೋಲಾರ್ ಲೈಟ್ ಕೊಡೋದ್ರಿಂದ ಅವ್ರ ಮನೆಗಳಲ್ಲಿ ಲೈಟ್ ಹಾಕೊಂಡು ರಾತ್ರಿ ಹೊತ್ತು ಹೋಗಿ ಸೋಲಾರ್ ಲೈಟ್. ಅದೇ ರೀತಿ ಸೋಂಕು ನಿವಾರಣೆ ಸರ್. ಯಾರನ್ನು ಫಲಾನುಭವಿ ಕೊಡ್ತೀವಿ ಸ್ವಲ್ಪ ಮೊಬೈಲ್ ಬರುತ್ತೆ ನಿಮ್ಮದು ಬರೀ ವಿಡಿಯೋ ಮಾಡೋದು ಬರುತ್ತೆ ಇರೋ ಕಡೆ. ಫಲಾನುಭವಿ ಫೋಟೋ ಬರುತ್ತೆ. ಇವ್ರ ಕೈ ಅಣ್ಣ ನಿಮ್ಮ ಕೈ ಅಣ್ಣ ಸರ್. ಇದು ತೋಟದಲ್ಲಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಲೈಟ್ ಮಾಡಿ ಸಾಯಿಲ್ ಕೊಡ್ತಾ ಇದ್ದೀವಿ ಸರ್. ಮನೆ ತೊಳ್ಕೊಳ್ಳಿಕ್ಕೆ ಟಕ್ಕಲ್ ಕೊಡ್ತಾ ಇದ್ದೀವಿ ಸರ್. ಬೂಜಿ ಪ್ರಾಬ್ಲಮ್ ಭಾಳ ಇದೆ ಸರ್. ಇದು ಬೂಜಿ ಫೆರಮೋನ್ ಕೊಡ್ತಾ ಇದ್ದೀವಿ ಸರ್. ಸೊ ಫಸ್ಟ್ ಗಂಗಾ ಕಲ್ಯಾಣ ಬೇಕಂತೀರಿ, ಆಮೇಲೆ ಪಂಪ್ ಮೋಟರ್ ಅಂತ ಹೇಳ್ತೀರಿ, ನೀರು ಬರ್ತದೆ. ಆಮೇಲೆ ಟಿ.ಸಿ ವಿಷಯಕ್ಕೆ ಬಂದಾಗ 4 ಇದಕ್ಕೆ ಒಂದು ಟಿ.ಸಿ ಕೊಟ್ಟಿರ್ತಾರೆ, 4 ಪಂಪ್ಗೆ. ನನಗೆ ಪ್ರತಿಯೊಬ್ಬರಿಗೂ ಟಿ.ಸಿ ಬೇಕಂತ ಕೇಳ್ತಾ ಇದ್ದೀರಿ ಆಯಿತಾ. ಅದು ನಿಜವಾಗ್ಲೂ ಸ್ವಲ್ಪ ಕಷ್ಟದ ಕೆಲಸ. ಸದ್ಯಕ್ಕೆ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಕೂಡ ನಾವು ಈಗಾಗಲೇ ಸರ್ಕಾರದಲ್ಲಿ ನಿರಂತರವಾಗಿ ಏನು SC ST ಮತ್ತು BCM ಇಲಾಖೆಯಿಂದ ಅನುದಾನ ಬರ್ತದೆ, ಅದಕ್ಕೆ ಉಚಿತವಾಗಿ ಮೀಟರ್ ಅಳವಡಿಸುವಂಥ ಕೆಲಸ ಕೂಡ ಮಾಡಬೇಕಂತ ಈಗಾಗಲೇ ನಾವು ಹಲವಾರು ಬಾರಿ ಮಾನ್ಯ ವಿದ್ಯುತ್ ಸಚಿವರಿಗೆ, ಇಂಧನ ಸಚಿವ ಕೆ.ಜೆ. ಜಾರ್ಜ್ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಯಾಕೆಂದರೆ ಅಟ್ಲೀಸ್ಟ್ ಮೀಟರ್ಗಳು ಹಾಕೊಂಡ್ರೆ ಈ ಏನೋ ಥೆಫ್ಟ್ ಮಾಡ್ತಾರೆ ಅದು ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತು ವಿದ್ಯುತ್ ಕೂಡ ನಾವು ಗೃಹೋದ್ಯೋಗಿಯಿಂದ ಫ್ರೀಯಾಗಿ ಕೊಡ್ತಾ ಇರೋದ್ರಿಂದ ಅದು ಕೂಡ ಸದುಪಯೋಗ ಮಾಡ್ಕೋಬೇಕಂತೇಳಿ. ಮತ್ತು ಅದಕ್ಕೋಸ್ಕರ ಈ ಸದ್ಯಕ್ಕೆ ಅದು ನನಗೆ ಭಾಳ ಒತ್ತಡ ಇರೋದು. ನಾನು ಇಂಡಿವಿಜುವಲ್ ಟಿ.ಸಿ ಕೊಡ್ತಿದ್ದೀನಿ, ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಇನ್ನು ಯಾಕೆಂದರೆ ನನ್ನೇನು ಈಗ ಲಿಂಕ್ ಲೈನ್ ಮಾಡಿಸ್ತಾ ಇದ್ದೀವಿ. ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಎಲ್ಲ ಸಬ್ಸ್ಟೇಷನ್ಗಳು ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಜಾಸ್ತಿ ಮಾಡಿಸ್ತಾ ಇದ್ದೀವಿ. ಮತ್ತು ಈಗಾಗಲೇ ಮೊನ್ನೆ 11 ಜನ ಹೊಸ ಲೈನ್ಮೆನ್ಸ್ ಕೂಡ ನಮ್ಮ ತಾಲೂಕಿಗೆ ಹೊಸದಾಗಿ ಮತ್ತೆ ಲೈನ್ಮೆನ್ಸ್ ಕೂಡ ಬಂದಿದ್ದಾರೆ. ಸೊ ಎಲ್ಲ ಈಗ ನನಗೆ ಖುಷಿ ಏನಪ್ಪ ಅಂತಂದರೆ, ಯಾರು ಕೆಲಸ ಮಾಡೋಕ್ಕೆ ರೆಡಿ ಇರಲಿಲ್ಲ ಮುಂಚೆ ಕೂಡ್ಲಿಗಿ ತಾಲೂಕಲ್ಲಿ. ಈಗ ಒಂದು ಕ್ಲರ್ಕು, P1, SDA, FDA ಇಂದ ಹಿಡಿದ್ಬಿಟ್ಟು ಎಲ್ಲ ಇಲಾಖೆಗಳಲ್ಲೂ, ಟ್ರೆಜರಿಯಿಂದ ಹಿಡಿದ್ಬಿಟ್ಟು ಎಲ್ಲ ಇಲಾಖೆಗಳಲ್ಲೂ ನಮ್ಮ ಹತ್ರ ಲೆಟ್ರ್ ತಗೊಳ್ಳೋಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ತಾಲೂಕಿಗೆ ಬರ್ತೀವಿ, ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ನಾವು ಬರ್ತೀವಿ, ಇಲ್ಲಿ ತುಂಬ ಕೆಲಸಗಳಾಗ್ತಾ ಇದ್ದಾರೆ, ಸಾರ್ವಜನಿಕರುಗಳು ಒಂದು ಸ್ಪಂದಿಸಂಥ ಕೆಲಸ ಆಗ್ತಾ ಇದ್ದಾರೆ, ನಾವು ಇಲ್ಲಿ ಸೇವೆ ಸಲ್ಲಿಸೋಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಭಾಳ ಆಸಕ್ತಿ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಅದು ಒಳ್ಳೆ ಒಂದು ಡೆವಲಪ್ಮೆಂಟ್, ಒಳ್ಳೆ ಬೆಳವಣಿಗೆ ಅಂತೇಳಿ ನಾನು ನಮ್ಮ ತಾಲೂಕಿನ ಪರವಾಗಿ ಅಂದ್ಕೊಂಡಿದ್ದೀನಿ. ನೋಡೋಣ. ಈ ಲಿಂಕ್ ಲೈನು ಮತ್ತು ಹೆಚ್ಚುವರಿ ಕಂಬಗಳು, ವೈರ್ಯಗಳು, ಈ ನಿಮ್ದು ಇದು ಹೊಸಳ್ಳಿ ಬರ್ತಿಲ್ಲ ಸರ್. ಇದು ಆಲೂರು ಪಂಚಾಯತಿಯಲ್ಲೇ ಬೀಳುತ್ತೆ ಅಲ್ಲ ಸೆಕ್ಷನ್ ಹೊಸ ಏನೇನು ಮಾಡಿದ್ದೀರಿ ಸರ್? ಇವಾಗ ಒಂದು ಸರ್ ಹೇಳಿ, ನೀವು ಯಾರು ಅಂತೇಳಿ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೇಳಿ ಸರ್. ನನ್ನ ಹೆಸರು ಕಾರ್ತಿಕ್ ಸರ್, ಹೊಸಳ್ಳಿ ಸೆಕ್ಷನ್ ಆಫೀಸರ್. ಹಾಂ ಸರ್, ಇವಾಗ ರೀಸೆಂಟಾಗಿ ಬಂದ್ಬಿಟ್ಟು SCB ವರ್ಕ್ ಆಗಿದೆ ಸರ್, ಕಂಪ್ಲೀಟ್ ಆಗಿದೆ ಸರ್. ಅಮೆಂಡ್ಮೆಂಟ್ ಮಾಡಿದೆ ಅದರಲ್ಲಿ ಸರ್. SC ಮತ್ತು ST ಕಾಲೋನಿಯಲ್ಲಿ ಕೋಲ್ ಮತ್ತು ವೈರಿಂಗ್ ಎರಡೂ ಆಗಿದೆ, ಕಂಪ್ಲೀಟ್ ಆಗಿದೆ. ಸುಮಾರು ಎಷ್ಟು ಮಾಡಿದ್ರಿ ಸರ್? ಎಲ್ಲ ಪಂಚಾಯತಿ ಸೇರಿ ಒಂದು ರೀಸೆಂಟಾಗಿ 2 ಮಂತ್ಸ್ ಆಯ್ತು. ಅಷ್ಟೊಳಗೆಲ್ಲ ವರ್ಕ್ ಆಗಿದೆ. 2 ಮಂತ್ಸ್ ವೆರಿ ಗುಡ್ ಟೈಮ್ ಬರ್ತಾ ಇದೆ. ಒಂದು ಸೆಕ್ಷನ್ ಅದೇ ತುಂಬ ಇನ್ನೂ ಹಳ್ಳಿಗಳಿರೋದು 15-20 ಹಳ್ಳಿಗಳಿರ್ತವೆ. ಈಗ ಪ್ರತಿಯೊಂದು ಸೆಕ್ಷನ್ನಲ್ಲಿನೂ ಸುಮಾರು 150ರಿಂದ 200 ಇಂಚು ಕಂಬಗಳು ಬಂದಿದ್ದಾವೆ ಅಂತ ಆಯಿತಾ. ಮತ್ತು ವೈರ್ಗಳು ಬಂದಿದ್ದಾವೆ, ಮತ್ತು ಲಿಂಕ್ ಲೈನು ಎಲ್ಲ ಮಾಡ್ತಾಯಿದ್ದೀವಿ ಆಯಿತಾ. ಈ
ವರ್ಷ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀವಿ. ಮತ್ತು ನೃತ್ಯ ಇವತ್ತು ಎಲ್ಲ ಕೊಡ್ತೀನಿ ಅರ್ತಿಗಳಿಗೆ ಅರ್ಥ ಆಯ್ತಾ? ಕಾಲಿಗೆ ಗೆಜ್ಜೆ ಕೆತ್ಕೊಂಡು ನಿಲ್ಲಬೇಕು, ನಮಗೆ ಕಾಣಿಸೋದು ನಿಮಗೆ ಕಾಣಿಸಲ್ಲ, ಅರ್ಥ ಆಯ್ತಾ? ಸೊ ಈಗ ಬಂದಿದ್ದೀನಿ ಅಂತೇಳಿ 2 ವರ್ಷ ಆಗುತ್ತೆ, ಆಮೇಲೆ 7 ಸರ್ ರೀಸೆಂಟ್ ನನ್ನ ಫೀಲ್ಡಲ್ಲಿ ಸರ್ ಕಾನಮೋಡದಲ್ಲಿ ಬಂದ್ಬಿಟ್ಟು 25ರಿಂದ 63 ಕೆವಿ ಅನೌನ್ಸ್ಮೆಂಟ್ ಮಾಡ್ತೀನಿ. ಆಮೇಲೆ ಸರ್ ಅದನ್ನು ಹೇಳಿ ಕಾನಮೋಡದಲ್ಲಿ ಈಗ ಎಷ್ಟು TCಗಳು ಹಾಕಿದ್ದೀರಿ? ಸರ್ ಟೋಟಲ್ ಆಗಿ ನನ್ನ ಸೆಕ್ಷನ್ 3 ಹಾಕಿದ್ದೀನಿ ಸರ್. ಒಂದು ಹೊಸಳ್ಳಿಯಲ್ಲಿ 63ರಿಂದ 100 ಮಾಡಿದ್ದೀನಿ ಸರ್. ಆಮೇಲೆ HK ಕುಂಟಲ್ಲಿ 63ರಿಂದ 100 ಮಾಡಿದ್ದೀನಿ ಸರ್. ಆಮೇಲೆ ಕಾನಮೋಡದಲ್ಲಿ ಬಂದ್ಬಿಟ್ಟು 25ರಿಂದ 63 ಮಾಡಿದ್ದೀನಿ. ನೋಡಿ, ಭಾಳ ಕಡೆ ನಿಮ್ಗೆ ಗೊತ್ತಿರಲಿ, ತುಂಬ ಕಡೆ 63ರಿಂದ 100 ಕೆವಿ ಮಾಡಿಸ್ತೀವಿ, 25ರಿಂದ 63, 100 ಕೆವಿನು. ಭಾಳ ಕಡೆ ಟ್ರಾನ್ಸ್ಫಾರ್ಮರ್ಸು ಸುಮಾರು ಈಗ 30ಕ್ಕೂ ಹೆಚ್ಚು ಟ್ರಾನ್ಸ್ಫಾರ್ಮರ್ಗಳು ತಾಲೂಕಲ್ಲಿ ಹೆಚ್ಚುವರಿಯಾಗಿ ಈಗಾಗಲೇ ಮಾಡಿಸಿದ್ವಿ. ಮುಂದೆ ಕೂಡ ಹೆಚ್ಚುವರಿ ಮಾಡಿಸ್ತಾ ಇದ್ದೀವಿ. ಸಕಲಪುರ ಗೊಲ್ವಟ್ಟಿ ಸರ್ 7 ಫೀಡರ್ಗಳು FQD ಲಿಂಕ್ ಮಾಡ್ತಿದ್ದೀವಿ. ನೀರಾವರಿ ಲೆಕ್ಕ ಓಕೆ ಸರ್. ನೋಡಿ, ಇನ್ನೊಂದು ಯಾಕೆಂದರೆ ನಾವು ಹೆಂಗೆ ಈಗ ಎಲ್ಲ ರೀತಿ ಒಂದು ವಿಶೇಷ ತಂಡ ಮಾಡಿ ಎಲ್ಲೂ ದಲ್ಲಾಳಿಗಳು ಮಧ್ಯವರ್ತಿಗಳ ಹಾವಳಿ ಇದ್ದಂಗೆ ನೇರವಾಗಿ ₹1 ಖರ್ಚಾಗ್ದಂಗೆ ಏನು ಸಿಗೋಂಥ ವ್ಯವಸ್ಥೆ ಮಾಡಿದ್ವಿ. ಅದೇ ರೀತಿ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಇದನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀವಿ, ಎಲ್ಲೆಲ್ಲಿ ಉಪಯೋಗ ಆಗ್ತಾ ಇದೆ, ಎಲ್ಲೆಲ್ಲಿ ದುರುಪಯೋಗ ಇರುತ್ತೆ ತಿಳ್ಕೊಳ್ಳೋದು ಕೂಡ ಒಂದು ಕಮಿಟಿ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ಸೊ ನೀವು ಸತ್ಯನ ಮುಚ್ಚಿಡೋಕ್ಕಾಗಲ್ಲ ಅಂತ ಯಾರೂ ಅಂಥ ಕೆಲಸ ಮಾಡಬಾರ್ದು ಅನ್ನೋದು ನಮ್ಮ ಆದೇಶ ಮತ್ತು ಮನವಿ. ಸೊ ಇದಕ್ಕೋಸ್ಕರ ಯಾಕೆಂದರೆ ತಾಲೂಕಲ್ಲಿ ನಾವು ಒಂದು ಬಡವರಿಗೆ ಎಲ್ಲ ಬಡವರಿಗೂ ಯಾರ್ಯಾರು ವರ್ಷದಿಂದ ಮತ್ತು ತುಂಬ ಬಹುಮುಖ್ಯವಾಗಿ ನೀವು ಈ ಕೋತಿ ಆಂದೋಲನದಲ್ಲಿ ಭಾಗವಹಿಸಿ ಎಲ್ಲರೂ ಕೋತಿ ಮಾಡಿಸ್ಕೋಬೇಕು. ಇನ್ನೂ ಸಾವಿರಾರು ಗಂಡ ಕಲ್ಯಾಣ ತರೋಕ್ಕೆ ನಮ್ಗೆ ಅವಕಾಶ ಇದೆ. ಅದಕ್ಕೋಸ್ಕರ ಎಲ್ಲೋ ತಗೊಂಬರ್ತೀರಿ, ಆಮೇಲೆ ಇಲ್ಲ ನನ್ನ ಹೆಸರು ತಪ್ಪಾಗಿಬಿಡುತ್ತೆ, ನನ್ನ ಹೆಂಡತಿ ಹೆಸರು ಕೊಡಿ, ನಮ್ಮ ತಮ್ಮನ ಹೆಸರು ಕೊಡಿ, ನಮ್ಮ ಅಜ್ಜಿ ಹೆಸರು ಕೊಡಿ, ನನ್ನ ಮಗಳ ಹೆಸರು ಕೊಡಿ ಅಂತ ಬರ್ತೀರಾ ಚೇಂಜ್ ಮಾಡಿಸ್ಕೊಂಡು. ಅದು ನಿಮಗೆ ಗೊತ್ತು, ಫಸ್ಟ್ ಆದೇಶ ಮಾಡಿಸ್ಕೊಂಡ್ಬಿಡ್ಬೇಕು, ಆಮೇಲೆ ಚೇಂಜ್ ಮಾಡ್ಕೋಬೋದು ಅಂತೇಳಿ. ದಯವಿಟ್ಟು ಇದೆಲ್ಲ ನೇರವಾಗಿ ನಿಮಗೆ ಮಾಡೋದಕ್ಕೆ ಮಾಡ್ಕೊಳ್ಳಿ. ಅಣ್ಣ ತಮ್ಮಂದ್ರ ಕಾಲನ ಕಡಿಮೆ ಮಾಡ್ಕೊಳ್ಳಿ, ಆಯಿತಾ? ನಿಮ್ಮ ಏನು ಜೀವನನ ಒಳ್ಳೆ ರೀತಿ ರೂಪಿಸ್ಕೊಳ್ಳಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಬಾಯ್. ಈ ಕಾರ್ಯಕ್ರಮ ಸಣ್ಣ ನೀರಾವರಿ ಇಲಾಖೆಯಿಂದ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಗ ಯೋಜನೆ ಅಡಿಯಲ್ಲಿ ಕೊಳವೆ ಉಪಯೋಗಿಸಲು ನೀರಾವರಿ ಸೌಲಭ್ಯ ಕಲ್ಪಿಸುವ ಕಾಮಗಾರಿಗಳು. ಇಲ್ಲಿ ಪಂಪ್ಸೆಟ್ ಮತ್ತು ಇತರ ಕಾಮಗಾರಿಗಳು ವಿತರಣೆ ಕಾರ್ಯಕ್ರಮ ಮಾನ್ಯ ಶಾಸಕರಿಂದ ಈಗ ವಿತರಣೆ. ಇದು ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ, ಎಲ್ಲ ಸಾರ್ವಜನಿಕರಿಗೆ ನೀವು ಎಷ್ಟಾದರೂ ಕೇಳಿ ನೋಡಿ, ನೀವು ಏನಾದರೂ ಕೇಳಿ ನೋಡಿ. ಮೊದಲ ಬಾರಿಗೆ ಬಹುಶಃ 2023 ನಂತರ ₹1 ಯಾವುದೇ ಬಡ ರೈತರ ಹತ್ರ, ಬಡ ಕೃಷಿಕ ಕಾರ್ಮಿಕರ ಹತ್ರ ₹1 ಇಸ್ಕೊಳ್ದಾಗೆ ಈ ಗಂಗಾ ಕಲ್ಯಾಣ ಯೋಜನೆನ ನೇರವಾಗಿ ಪಂಪು, ಮೋಟ್ರು, ಪೈಪು, ಕೇಬಲ್ಲು, ಬೋರ್ಡು ಎಲ್ಲದನ್ನೂ ಒಂದು ಉಚಿತವಾಗಿ ಯಾವುದೇ ದಲ್ಲಾಳಿಗಳಿಂದಲೇ ನಾನು ವಿಶೇಷ ತಂಡ ರಚಿಸಿ ವಿಶೇಷ ಮುತುವರ್ಜಿ ವಹಿಸಿ ಒಂದು ಬಡವರಿಗೆ ಕೊಡುವಂಥ ಕೆಲಸ ಮಾಡಿದ್ವಿ ಅನ್ನೋದು ಹೇಳೋದಕ್ಕೆ ನಾನು ನಿಜವಾಗ್ಲೂ ಭಾಳ ಹೆಮ್ಮೆ ಆಗ್ತಾ ಇದೆ. ಯಾಕೆಂದರೆ ಏನು ಈ ಫಲಾನುಭವಿಗಳಿರ್ತಾರೆ, ನಿಜವಾಗ್ಲೂ ಭಾಳ ಅಸಹಾಯಕರು, ಅಮಾಯಕರಿರ್ತಾರೆ. ಎಲ್ಲ ತಾಲೂಕಲ್ಲಿ ಇಂಥವ್ರು ಭಾಳ ಜನ ಇದ್ದಾರೆ. ಅದಕ್ಕೆ ಅವ್ರಿಗೆ ಮಧ್ಯವರ್ತಿಗಳು, ದಲ್ಲಾಳಿಗಳಿದ್ದಂಗೆ ನೇರವಾಗಿ ತಲುಪಿಸೋಂಥ ಒಂದು ಕನಸು ನಮಗಿದೆ. ಆ ರೀತಿ ಯಾವಾಗ್ಲೂ ಇನ್ನು ಮುಂದೆ ಕೂಡ ವಿಶೇಷವಾಗಿ ಈ ವಿಷಯದಲ್ಲಿ ನಾವು ಯಾವಾಗ್ಲೂ ಬಡವರಿಗೆ ಉಚಿತವಾಗಿ ತಲುಪಿಸೋದಕ್ಕೆ ನಾವು ಯಾವಾಗಲೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಮುಂದೆ ಕೂಡ ನಿಮಗೆ ಯಾರಾದರೂ ಈ ವಿಷಯದಲ್ಲಿ ನಿಮಗೆ ದಲ್ಲಾಳಿಗಳಾಗಲಿ ಮಧ್ಯವರ್ತಿಗಳು ದುಡ್ಡು ಕೇಳಿದಾರೆ ಅಂತಂದರೆ ಖಂಡಿತ ನಮಗೆ ಗಮನಕ್ಕೆ ತರ್ಬೋದು. ಆ ನಾವು ಕಠಿಣ ಕ್ರಮ ಕೈಗೊಳ್ತೀವಿ. ಆ ರೀತಿಯಾಗಿ ಇವತ್ತು ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ ನಮಗೆ. ಈ ಒಂದು ಎಲ್ಲ ನಮ್ಮ ರೈತರು ಇವತ್ತು ಖುಷಿಯಿಂದ ಬಂದು ಇವತ್ತೆಲ್ಲ ಪಂಪ್ ಮೋಟರ್ಗಳು ಖುಷಿಯಿಂದ ತಗೊಂಡು ಹೋಗ್ತಾ ಇರೋದು. ಇನ್ನು ಇದು ಒಂದು ಯೋಜನೆ ಅಷ್ಟೇ, ಇನ್ನೂ ಸುಮಾರು ಬರೋವಿದಾವೀಗ. ಸೊ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಚಾಲನೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಿಜವಾಗಿ SST KFC
ಕಾರ್ಯಕ್ರಮ ನಿಜವಾಗಿ ನೆರವು ಪಂಪ್ ಸೆಟ್ಗಳು ಬಂದು ಇವತ್ತೊಂದು ಬೋರ್ ಹಾಕಬೇಕಂದ್ರೆ 2.5 ಲಕ್ಷ ಬೇಕು ಅಂತ ಸರ್ಕಾರ ಫ್ರೀಯಾಗಿ ಕೊಟ್ಟಿದ್ದಾರೆ. ರೇಷ್ಮೆ ಇಲಾಖೆಯಲ್ಲಿ ಇವತ್ತು ನೋಡಿದ್ವಿ, ಒಂದು ಇನ್ನೆಲ್ಲ ಚಂದ್ರಕ್ಕೆ ಬಿದಿರಿನಲ್ಲಿತ್ತು, ಬಹಳ ಕಷ್ಟ ಇತ್ತು. ಅವತ್ತು ರೇಟ್ ಕೂಡ 20-25 ರೂಪಾಯಿ ಇರಲಿಲ್ಲ, ಇವತ್ತು 700-800 ರೂಪಾಯಿ ಇದೆ. ನಿಜವಾಗಿ ರೈತರು, ನಾವೆಲ್ಲ ಈ ಭಾಗದಲ್ಲಿ ರೈತರು ಭಾಳ ಒಳ್ಳೆ ರೈತರಿದ್ದೀರಿ. ನಾವು ಅಲ್ಲಿ ಒತ್ತು ಕೂಡ ಸಾಕಷ್ಟು ಕೆರೆ ನೀರು ತುಂಬಿದೆ, ಬೋರ್ವೆಲ್ ನೀರು ರೀಚಾರ್ಜ್ ಆಗಿದೆ. ಶಾಸಕರು ಬಂದಮೇಲೆ 74 ಕೆರೆ ಬಂದಮೇಲೆ ನೀರು ಕೂಡ ಚೆನ್ನಾಗಿ ಬಂದಿದೆ, ಬೋರ್ವೆಲ್ ನೀರಿದೆ. ಆ ಬೋರ್ವೆಲ್ ನೀರಿಲ್ಲದೆ ಈ ಮೋಟರ್ ಕೊಡೋಕೆ ಆಗ್ತಿರಲಿಲ್ಲ. ಸರ್ಕಾರ ಕೂಡ ಒಂದು ಒಳ್ಳೆ ಚಿಂತನೆ ಮಾಡಿಬಿಟ್ಟು ಬಡವರಿಗೆ ಅನುಕೂಲ ಮಾಡ್ತದೆ. ಇದನ್ನೆಲ್ಲ ಸದುಪಯೋಗ ಮಾಡ್ಕೊಳ್ಳ ಅಂತ ಎಲ್ಲ ರೈತರಲ್ಲಿ ವಿನಂತಿಸ್ಕೊಳ್ತೀವಿ. ನಿಮ್ಮ ಮಕ್ಕಳನ್ನು ಒಂದು ದಾರಿಯಲ್ಲಿ ತಗೊಳ್ಳಿ, ಅವ್ರಿಗೆ ಸಂಸ್ಕಾರ ಕೊಡಿ, ಅವ್ರಿಗೆ ಕೆಲಸ ಹಚ್ಚಿ. ಅದನ್ನು ಬಿಟ್ಟು ನೀವು ಇಷ್ಟೆಲ್ಲ ಮಾಡಿದ ಉಪಯೋಗ ಆಗೋದಿಲ್ಲ. ಎಲ್ಲ ರೈತ ಬಾಂಧವರಲ್ಲಿ ವಿನಿಸ್ಕೊಳ್ಳೋದಷ್ಟೇ, ಮಕ್ಕಳಿಗೆ ನೀವು ಎಲ್ಲವರೆಗೂ ಸಂಸ್ಕಾರವನ್ನು ಕೊಡುವುದಿಲ್ಲ, ಆ ಕುಟುಂಬ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳಿಗೆ ಸಂಸ್ಕಾರದ ಜೊತೆಗೆ ಶಿಕ್ಷಣವನ್ನು ಕೊಡಿ. ಸಾಕಷ್ಟು ಶಾಸಕರು ಬಹಳ ಅನುಕೂಲ ಮಾಡಿದ್ದಾರೆ. ಬಹಳ ಶಾಲೆಗಳು ತೆಗೆದಿದ್ದಾರೆ, KP ಶಾಲೆಗಳು ಇನ್ನೊಂದು ಬಂದಿದೆ. ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡಿ, ಜೊತೆಗೆ ಒಳ್ಳೆ ಕೃಷಿ ಮಾಡಿ. ಅದರಲ್ಲಿ ಖುಷಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಬದುಕುತ್ತದೆ. ಅಲ್ಲಿ ಒಂದು ಪಂಪ್ ಮಾಡಿಕೊಂಡ್ರೆ ನಿಜವಾಗಿ ಆ ಕುಟುಂಬ ಚೆನ್ನಾಗಿ ಬದುಕ್ತದೆ. ಆ ಮಕ್ಕಳು ಡಾಕ್ಟ್ರು, ಇಂಜಿನಿಯರ್ ಇವೆಲ್ಲ ಓದಿಸ್ಬೋದು. ಇವತ್ತು ಸಾಕಷ್ಟು ರೇಷ್ಮೆ ಇಲಾಖೆಯಿಂದ ಕೂಡ 700-800 ಕೆಜಿ ಇದೆ, ಯಾರೂ ಕಡಿಮೆ ಅಲ್ಲ. ತಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ರೇಷ್ಮೆ ಅಧಿಕಾರಿಗಳು ಬಂದಿದ್ದೀರಿ ನೋಡಿ. ಇದು ಒಂದು ಹೊಸ ಆವಿಷ್ಕಾರ. ಯಾಕಂದರೆ ನಮ್ಮ ಭದ್ರಣ್ಣ ಇದ್ದ, ನಾವು ರೇಷ್ಮೆ ಬೆಳಿತಿದ್ವಿ. ನಮ್ಮ ಭದ್ರಣ್ಣ ರಾಮನಗರಕ್ಕೆ ಹಾಕ್ಕೊಂಡು ಹೋಗ್ತಿದ್ವಿ, ಆಯಿತಾ. ಹೌದು, ರಾಮನಗರಕ್ಕೆ ಹಾಕ್ಕೊಂಡು ಹೋಗಿ ಅಲ್ಲಿ ವ್ಯಾಪಾರ ಮಾಡಿಕೊಂಡು ಬರೋರು ಹೋಗೋದು. ಆವಾಗಲೂ ನಮ್ಮ ಮನೆಯಲ್ಲಿನೂ ಎಲ್ಲ ರೇಷ್ಮೆ ಬೆಳೆ ಆಧಾರಿತ ಬೆಳೆ ಭಾಳ ಮಾಡ್ತಿದ್ವಿ. ನಮಗೂ ಇದ್ರ ಬಗ್ಗೆ ಭಾಳ ಆಸಕ್ತಿ ಇದೆ. ಇಷ್ಟೇ ನಾನು ಎಲ್ಲ ನಿಮಗೆ ಮನವಿ, ಆಯಿತಾ. ಈ ನಮ್ಮ ತಾಲೂಕಿನಲ್ಲಿ ಜನಗಳು, ಕೃಷಿಕರು ಏನಿದ್ದಾರೆ ತುಂಬ ಅಮಾಯಕರಿದ್ದಾರೆ, ಆಯಿತಾ. ಅವ್ರಿಗೆ ಸರಿಯಾದ ಮಾಹಿತಿ ದಯವಿಟ್ಟು ನೀವು ಕೊಡಬೇಕು. ಆಫೀಸಿಗೆ ಬಂದಾಗ ಆಗಿರ್ಬೋದು, ನಿಮ್ಮ ಸಮಯನ ಅದಕ್ಕೋಸ್ಕರ ಬಂದಿರ್ತಾರೆ ಅವರು. ಸ್ವಲ್ಪ ಕೂರಿಸ್ಕೊಂಡು ಸರ್ಕಾರದಿಂದ ಬರೋಂಥ ಸೌಲಭ್ಯಗಳ ಬಗ್ಗೆ ನಿಖರ ಮಾಹಿತಿ ಮತ್ತು ಆ ಬೆಳೆನ ಅವ್ರಿಗೆ ಅವರು ಆರ್ಥಿಕ ಜೀವನ ಇನ್ನೊಂದು ಸ್ವಲ್ಪ ಉತ್ತಮಪಡಿಸ್ಕೊಳ್ಳೋಕ್ಕೆ ಸರಿಯಾದ ಮಾಹಿತಿನ ತಾವು ಕೊಡಬೇಕು. ಉಡಾಫೆ ಉತ್ತರ ಆಗಲಿ, ಇಲ್ಲಾಂದರೆ ಸುಳ್ಳು ಮಾಹಿತಿ ಆಗಲಿ, ಇಲ್ಲಾಂದರೆ ಅರ್ಧಂಬರ್ಧ ಉತ್ತರ ದಯವಿಟ್ಟು ತಾವು ಯಾರು ಕೊಡಬಾರ್ದು ಅಂತೇಳಿ ನಿಮ್ಮ ಮನವಿ. ಏಕೆಂದರೆ ಇವತ್ತು ಇಷ್ಟೆಲ್ಲ ನೀವು ಇಷ್ಟು ಒಳ್ಳೊಳ್ಳೆ ಸರ್ಕಾರದಿಂದೆಲ್ಲ ಇಷ್ಟೊಂದು ಸ್ಕೀಮ್ಗಳಿದ್ದಾವೆ, ಆಯಿತಾ. ಸೊ ಅಟ್ಲೀಸ್ಟ್ ನಿಮ್ಮ ಇರೋ ಟೈಮಲ್ಲಿ, ಯಾಕೆಂದರೆ ನಮ್ಮನ್ನು ನೆನೆಸಲ್ಲ ಅಂತ ಅಧಿಕಾರಿ ಇದ್ರಪ್ಪ ನಮಗೆ ಸಹಾಯ ಮಾಡೋರು, ಹಿಂಗೆ ನಮಗೆ ಆ ಬೆಳೆ ಯಾಕೆಂದರೆ ಇಲ್ಲಿ ನೋಡಿ ನಿಜವಾಗ್ಲೂ ನಾವು ನೋಡ್ತೀವಲ್ಲ, ಈಗ ನನಗೂ ಮಳೆ ಬಂದರೆ ಜನ ಮನೆ ಹತ್ರ ಬರಲ್ಲ. ಇಲ್ಲ ಅಂತಂದರೆ ಅಲ್ಲಿ ಒಂದು ಸೆಕೆಂಡ್ ಕೂಡ ನಮಗೆ ಮಾತಾಡೋಕ್ಕಾಗಲ್ಲ, ಅಷ್ಟು ಜನ ಬರ್ತಾರೆ. ಅದಕ್ಕೋಸ್ಕರ ಅವ್ರನ್ನ ನಿರಂತರವಾಗಿ ಕೃಷಿ ಚಟುವಟಿಕೆಗಳು, ಅವ್ರಿಗೆ ಗೊತ್ತಿರೋ ಕೆಲಸ ಅಷ್ಟೇ ಕೃಷಿನೇ, ಆಯಿತಾ. ಅವ್ರ ಮಕ್ಕಳನ್ನ ಸ್ವಲ್ಪ ಬುದ್ಧಿವಂತರ ಮಾಡಲಿಕ್ಕೆ ಈಗ ನಾವು ಕಾಲೇಜು, ಶಾಲೆಗಳು, ಅವ್ರ ಆರೋಗ್ಯಕ್ಕೆ ಆಸ್ಪತ್ರೆಗಳು ಮಾಡ್ತಾ ಇದ್ದೀವಿ. ಆದರೆ ಅವ್ರಿಗೆ ಗೊತ್ತಿರೋದು ಕೃಷಿ ಬಿಟ್ಟರೆ ಬೇರೆ ಇನ್ನೇನೋ ಕಲಿಸ್ತೀವಿ ಅಂತಂದರೆ ಅದು ಕಲಿಯೋಕ್ಕಾಗಲ್ಲ ಈ ವಯಸ್ಸಲ್ಲಿ. ಆ ಬುದ್ಧಿಮಟ್ಟ ಅಷ್ಟೇ ಇರ್ತದೆ ಅವ್ರಿಗೆ. ಆದರೆ ಅವ್ರ ಕಸುಬನ್ನ ಇನ್ನೊಂದು ಸ್ವಲ್ಪ ಉತ್ತಮಪಡಿಸೋಕ್ಕೆ ನಿಮ್ಮ ಸಹಕಾರ ಇರಬೇಕು ಅಂತ ನಾನು ಕೇಳ್ತೇನೆ. ಮುಂದಿನ 15 ದಿವಸದೊಳಗೆ ನಿಮ್ಮ ಪಂಚಾಯತಿಗೆ ಬರ್ತೀವಿ. ಯಾರು ಬಂದ ಎಲ್ಲ ಕುಂಬಿಟ್ಟಿರಮ್ಮ, ಉಳಿದ ಮೇಲೆ ಕೊಡೋದಿಲ್ಲ ಸರ್, ಇದರಲ್ಲಿ ಕೊಡುತ್ತಾರೆ. ಹಾಗಾಗಿ ಅವರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ರೈತ. ಇವೆಲ್ಲವನ್ನು ಕೂಡ ರೈತರಿಗೆ ನಾವು ಸರ್ ಇವತ್ತು ಮೇಜರ್ ಆಗಿ ನಾವು ಚಂದ್ರಿಕೆ ಸರ್, ಪ್ಲಾಸ್ಟಿಕ್ ಚಂದ್ರಿಕೆ ಕೊಡ್ತಾ ಇದ್ದೀವಿ, ಪವರ್ ಸ್ಪ್ರೇಯರ್ಗಳು ಕೊಡ್ತಾ ಇದ್ದೀವಿ, ಆಮೇಲೆ ಬ್ರಷ್ ಕಟರ್ಸು ಕೊಡ್ತಾ ಇದ್ದೀವಿ, ಸೋಲಾರ್ಗಳು ಕೊಡ್ತಾ ಇದ್ದೀವಿ ಸರ್, ಆಮೇಲೆ ಔಷಧಿಗಳು ಕೊಡ್ತಾ ಇದ್ದೀವಿ ಸರ್. ಮೇಜರ್ ಆಗಿ ತೋಟದಲ್ಲಿ ಬಳಸತಕ್ಕಂಥ ಪಶುಕಾಂಶಗಳು ಮತ್ತು ಮನೆ ತೊಳ್ಕೊಳ್ಳಿಕ್ಕೆ ಹಾಗೂ ಊಜಿ ಕಂಟ್ರೋಲ್ ಮಾಡಲಿಕ್ಕೆ ಔಷಧಿಗಳು. ಎಷ್ಟು ಬೆಳೆಗಾರರಿದ್ದಾರೆ ಸರ್? ಈಗ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ 1350 ಜನ ರೇಷ್ಮೆ ಬೆಳೆಗಾರರಿದ್ದಾರೆ ಸರ್. 900 ಹೆಕ್ಟೇರ್ಗಳಿದೆ ಸರ್. ಈ ವರ್ಷ ನಾವು ಸುಮಾರು ಒಂದು 600 ಜನದ ರೇಷ್ಮೆ ಬೆಳೆಗಾರರಿಗೆ ನರೇಗಾ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂತೇಳಿ ಮಾಡಿ ಅದರೊಳಗೆ ಎಂಟ್ರಿ ಮಾಡಿದ್ದೀವಿ ಸರ್. ಈಗ ಅದು ಕಾರ್ಯಕ್ರಮ ಲಾಂಚ್ ಆದ ತಕ್ಷಣ ಅವ್ರಿಗೆ ಮಾಡ್ಕೊಡ್ತೀವಿ ಸರ್.
ಭಾಳಷ್ಟು ಒಳ್ಳೆ ಪ್ರೋಗ್ರೆಸ್ ಆಗ್ತಾ ಇದೆ ಸರ್. ಕೊಡ್ತಾ ಇದ್ದೀವಿ ಸರ್, ಬರ್ತಾ ಇದೆ, ಏನು ತೊಂದರೆ ಇಲ್ಲ ಸರ್. ಎಲ್ಲರೂ ಈ ಸತಿ ಹೊಸಪೇಟೆ ಜಿಲ್ಲೆಯಲ್ಲಿ 300 ಜನಕ್ಕೆ ಕೊಟ್ಟಿದ್ದೀವಿ ರೇಷ್ಮೆ ಸಾಕಾಣಿಕೆ ಮನೆಗೆ. ಇವಾಗ ತಾವು ಕೂಡ ನಿರಂತರವಾಗಿ ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಕೇಳಿ ನಮ್ಮ ಅನುದಾನವನ್ನು ಕೂಡ ಉಳಿಸಲಿಕ್ಕೆ ಭಾಳಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀರಾ ಸರ್. ತಮಗೆ ಇಲಾಖಾ ಪರವಾಗಿ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಇವತ್ತು ಮಾರ್ಕೆಟ್ನಲ್ಲಿ ಹೈ ರೇಟ್ ಆಯ್ತು ನಮ್ಮ ಕಡೆ. ರಾಜ್ಯದಲ್ಲೇ ಅತಿ ಹೆಚ್ಚು ಪ್ರಶ್ನೆಗಳು ರಾಮನಗರದಲ್ಲಿ ಇವತ್ತು ಹೈ ರೇಟ್. ವಿಧಾನಸೌಧದಲ್ಲಿ ಹಾಕಿ ಎಲ್ಲ ಇಲಾಖೆಗಳು ಸಂಬಂಧಪಟ್ಟ ಸರ್ಕಾರದಲ್ಲಿರೋ ಎಲ್ಲ ಇಲಾಖೆಗಳಿಗೂ ಪ್ರಶ್ನೆ ಮಾಡಿ ಪ್ರತಿಯೊಂದು ರೇಷ್ಮೆ ಆಗಿರ್ಬೋದು, ಆಯ್ತಾ, ನಮ್ಮ ಏನು ಸಣ್ಣ ನೀರಾವರಿ ಆಗಿರ್ಬೋದು, ಎಲ್ಲದಕ್ಕೂ ಯಾವ ರೀತಿ, ಯಾಕೆ ಅಂತಂದರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಕೆರೆತುಂಬಿಸಿ ಯೋಜನೆಗೆ ಬಂದಾಗ ಇವರು ಒಂದು ಭಾಳ ಚೆನ್ನಾಗಿರೋದು ಒಂದು ರೇಷ್ಮೆದು ಒಂದು ಹಾರ ಮಾಡಿದ್ರು. ಹಾರನ ಅವ್ರು ಹಾಕಿದಾಗ ನೋಡಿದಾಗ ಕೇಳಿದ್ರು, ಇದೆಲ್ಲ ರಾಮನಗರದಲ್ಲಿ ಇದೆ ಮಾರ್ಕೆಟ್, ಇಲ್ಲೆಲ್ಲ ಮಾರ್ಕೆಟ್ ಇದೆ, ನಾವು ಬೆಳೆಗಾರರು ಇದ್ದಾರೆ ಅಂತ. ಇಲ್ಲ ಸರ್, ಇಲ್ಲಿ ತುಂಬ ಜನ ಬೆಳೆಗಾರರು ಇದ್ದಾರೆ ಅಂತ ಅಂದಾಗ ಅವ್ರು ಭಾಳ ಅಪ್ರಿಷಿಯೇಟ್ ಮಾಡಿ ಮತ್ತೆ ಹೇಳಿದ್ರು, ಇಲ್ಲಿ ಈಗ ಕೆರೆತುಂಬಿಸಿ ಯೋಜನೆಗೆ ಮೀನುಗಾರಿಕೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆಗೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಮೀನುಗಾರಿಕೆಯಿಂದ ಬರ ಮತ್ತು ರೇಷ್ಮೆ ಇಲಾಖೆಯಿಂದ ಒತ್ತು ಕೊಟ್ಟರೆ ಸ್ವಲ್ಪ ಬರೋಂಥ ಹಣನ ನಮ್ಮ ಕೆರೆತುಂಬಿಸಿ ಯೋಜನೆ ವಿದ್ಯುತ್ಗೆ ಉಪಯೋಗಿಸಿ ಇಲ್ಲೇ ನೀವು ಉಪಯೋಗ ಪಡ್ಕೋಬೋದು. ಇದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು, ನಮ್ಗೆ ಯಾವ ರೀತಿ ಬೇಕು ಹೇಳಿ ಅಂತಂದು ನಾವು ಮತ್ತೆ ಅದೇ ರೀತಿ ಮತ್ತೆ ಸಂಬಂಧಪಟ್ಟ ಸಚಿವರನ್ನು ಮತ್ತು ಅಧಿಕಾರಿಗಳನ್ನು ಎಲ್ಲ ರೀತಿ ಅವ್ರಿಗೆ ಹಲವಾರು ಬಾರಿ ಭೇಟಿ ಮಾಡಿ ಮನವಿ ಮಾಡಿ ಇವತ್ತು ಎಲ್ಲ ರೀತಿಯ ಸೌಕರ್ಯಗಳು ಉಚಿತವಾಗಿ ತುಂಬ ನಮ್ಮ ತಾಲೂಕಿನ ರೈತರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಆಲೂರು ಭಾಗದಲ್ಲಿ ಭಾಳ ರೈತರು ಮತ್ತು ತುಂಬ ಇಲ್ಲಿ ದುಡಿಮೆಯನ್ನೇ ನೆಂಚ್ಕೊಂಡಿರೋಂಥ ಭಾಳ ಒಂದು ರೈತರು ಇಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಆಲೂರು ಭಾಗದಲ್ಲಿ ಇದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುಮಾರು 20ಕ್ಕೂ ಹೆಚ್ಚು ಜನ ನಾವು ಪಂಪು ಮೋಟ್ರುಗಳು ಕೂಡ ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಎಲ್ಲ ರೇಷ್ಮೆ ಬೆಳೆಗಾರರು ಕೂಡ ಇನ್ನೂ ಮುಂದಿನ ಕೂಡ ಹೆಚ್ಚಿನ ರೀತಿ ಮಾಡಿ ಒಂದು ನಾನು ಹೇಳಿದ್ವಲ್ಲ, ನಾನು ಡಾಕ್ಟರ್ ಆಗಿದ್ರೂ ಶಿಕ್ಷಣ ಆರೋಗ್ಯಕ್ಕಿಂತ ಜಾಸ್ತಿ ನಾವು ಸಣ್ಣ ನೀರಾವರಿ ಮತ್ತು ಕೃಷಿ ಇಲಾಖೆಗೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಈಗ ಮುಂದಿನ ವಾರ ಸಮಯದ ಅಭಾವ ಆಗ್ಬಿಟ್ಟಿದೆ. ಈ ಮುಂದಿನ ವಾರ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ನಮ್ಮ ಜಿಲ್ಲೆಗೆ, ಹೊಸ ಜಿಲ್ಲೆ ಆದಮೇಲೆ ಒಂದು ಹೊಸ ಜಿಲ್ಲೆ ಕೃಷಿ ತರಬೇತಿ ಕೇಂದ್ರ ಜಿಲ್ಲೆಗೆ ಆಗಂತ ನಮ್ಮ ತಾಲೂಕಿಗೆ ಆಗಿ ಟೆಂಡರ್ ಆಗಿ ಅದು ಅಗ್ರಿಮೆಂಟ್ ಆಗಿ ಕೂಡ ಆಗಿದೆ. ನಮ್ಮ ಏನು ನಮ್ಮ KVK ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅದೇ ಜಾಗದಲ್ಲೇ ನಾವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕೂಡ ಮುಂದಿನ ವಾರ ಭೂಮಿ ಪೂಜೆ ಮಾಡೋಂಥ ಕೆಲಸ ಕೂಡ ಮಾಡ್ತೀವಿ. ಸೊ ರೈತರಿಗೆ ಉಪಯೋಗ ಆಗೋಂಥ ಕೆಲಸಗಳಿಗೆ ನಾವು ಭಾಳ ಆಸಕ್ತಿ ವಹಿಸಿದ್ದೀವಿ. ಸೊ ತಾವೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಹೆದರಿಕೆ ಒಂದು